ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ, ಕಿವಿಗೆ ಕೇಳಿದ್ದೆಲ್ಲ ಕಥೆಯಲ್ಲ, ಮಾತಿಗೆ ತಪ್ಪಿದವರೆಲ್ಲ ಮೋಸಗಾರರಲ್ಲ, ಶಾಪ ಹಾಕಿದವರೆಲ್ಲ ದೇವರಲ್ಲ. ಒಟ್ಟಿನಲ್ಲಿ ಸಮಯ ಸಂದರ್ಭ ಯಾರನ್ನೂ ದೂಷಿಸದೆ ಬಿಡಲ್ಲ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕ ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತೆ. ಆದರೆ ದೇವರು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡೋದಿಲ್ಲ. ನಂಬಿಕೆ ಇರಲಿ. ನಾವು ಯಾರಿಗಾದರೂ ಎಲ್ಲಿಯಾದರೂ ಒಳ್ಳೆಯದನ್ನೇ ಮಾಡುತ್ತಿದ್ರೆ ನಮಗೂ ಕೂಡ ಎಲ್ಲೋ ಯಾರಿಂದಲೋ ಒಳ್ಳೆಯದಾಗುತ್ತೆ ಎಂದು. ವಾದ ಸಂದರ್ಭಕ್ಕೆ ಗೆಲ್ಲುತ್ತೆ, ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ತಾಳ್ಮೆ ಸಂದರ್ಭದಲ್ಲಿ ಸೋತರು ವ್ಯಕ್ತಿತ್ವವನ್ನು ಗೆಲ್ಲುತ್ತೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತೋ ಆ ವ್ಯಕ್ತಿ ತನಗರಿವಿಲ್ಲದಂತೆ ಎತ್ತರಕ್ಕೆ ಬೆಳೆಯುತ್ತಾನೆ. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತಮ ಉತ್ತರವಾಗಿರಬೇಕು. ಎಲ್ಲ ನನ್ನವರು ಎನ್ನುವುದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ. ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ. ಯಾರಿಂದಲೂ ಏನನ್ನೇ ಬಯಸದೇ ಇರುವುದೇ ಸೌಖ್ಯ. ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ನೊಣ ಜೇನು ನೊಣ ಒಂದೇ ಜಾತಿಯವು. ಆದರೆ ಜೇನುಹುಳ ಜೇನು ಹುಡುಕಿದ್ರೆ ನೊಣ ಕೊಳಕು ಹುಡುಕುತ್ತೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ. ನೆಮ್ಮದಿ ಎಲ್ಲದಕ್ಕಿಂತಲೂ ಸುಂದರ. ಜೀವನದಲ್ಲಿ ನೀನು ಎಂದೂ ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೆ. ದುಃಖದಲ್ಲಿ ಜೊತೆಗಿದ್ದವರನ್ನು ಸುಖದಲ್ಲಿ ಮರೆಯಬೇಡ. ನಿನ್ನ ಸುಖವ ಸಹಿಸಿದವರನ್ನು ದುಃಖದಲ್ಲೂ ಕರೆಯಬೇಡ. ನೇರವಾಗಿ ಮಾತನಾಡುವವರೇ ಈ ಪ್ರಪಂಚದಲ್ಲಿ ಎಲ್ಲರಿಗೂ ತುಂಬಾ ದೂರ, ಆದರೆ ಅವನೇ ದೇವರಿಗೆ ತುಂಬಾ ಹತ್ತಿರ. ಇಲ್ಲಿ ಒಳ್ಳೆಯದನ್ನು ಮಾಡಿ ಬದುಕಿದ್ರೆ ದಡ್ಡ ಅಂತಾರೆ, ಮೋಸ ಮಾಡಿ ಬದುಕಿದ್ರೆ ಬುದ್ಧಿವಂತ ಅನ್ನುತ್ತಾರೆ. ತೊಂದರೆ ಬಂದಾಗ ತಾಳ್ಮೆ ಹಿಂದಿರಿ, ಹಣ ಬಂದಾಗ ಸರಳವಾಗಿರಿ, ಅವಕಾಶ ಸಿಕ್ಕಾಗ ಪ್ರಾಮಾಣಿಕವಾಗಿರಿ ಮತ್ತು ಕೋಪ ಬಂದಾಗ ಶಾಂತವಾಗಿರಿ. ಇದನ್ನು ಜೀವನದ ನಿರ್ವಹಣೆ ಎಂದು ಕರೆಯಲಾಗುತ್ತೆ. ನಿನಗೆ ನೀನು ಎಷ್ಟೇ ಒಳ್ಳೆಯವನಾಗಿರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರುತ್ತಾನೆ. ಜೀವನದಲ್ಲಿ ಸಂತೋಷದಿಂದ ಇರಬೇಕೆಂದ್ರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಕ್ಷುಲ್ಲಕ ಕಾರಣವನ್ನು, ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು. ಕೆಲವು ಸಾರಿ ದ್ವೇಷಿಸುವವರಿಗೆ ದಂಡಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ನಗು ಮತ್ತು ಮೌನ ಹಾಗೂ ನಿರ್ಲಕ್ಷ್ಯವೇ ಸಾಕು. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಎಂಬ ಭಾವನೆ ಹೊಂದಿದ್ರೆ ಸಾಕು. ಖುಷಿಯಾಗಿರಲು ಬೇರೆ 100 ಕಾರಣಗಳನ್ನು ಹುಡುಕುವ ಅಗತ್ಯ ಬರುವುದಿಲ್ಲ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಒಳ್ಳೆಯತನ ನಮ್ಮ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ನಿನ್ನವರೆಲ್ಲ ನಿನ್ನ ಬಿಟ್ಟು ದೂರ ಹೋದ್ರು ಅಂತ ಬೇಜಾರು ಮಾಡ್ಕೋಬೇಡ. ಬಿಟ್ಟು ಹೋದವರಿಗೆ ನಿನ್ನ ಜೊತೆ ಇರುವ ಯೋಗ್ಯತೆ ಮತ್ತು ಅರ್ಹತೆ ಎರಡೂ ಇಲ್ಲ ಅಂದ್ಕೊಂಡು ಜೀವನದಲ್ಲಿ ಖುಷಿಯಾಗಿರು. ದ್ವೇಷ, ಅಸೂಯೆ, ಸ್ವಾರ್ಥಗಳನ್ನು ನೀವು ಅನ್ಯರ ಮೇಲೆ ಪ್ರಯೋಗಿಸಿದ್ರೆ ಅದು ನಿಮಗೆ ಬಡ್ಡಿ ಸಮೇತ ಹಿಂತಿರುಗಿ ಬರುವುದು. ಇದನ್ನು ಯಾವ ಶಕ್ತಿ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಒಳ್ಳೆಯವರು ಸಂತಸ ಕೊಡುತ್ತಾರೆ, ಕೆಟ್ಟವರು ಅನುಭವ ಕೊಡುತ್ತಾರೆ, ದುಷ್ಟರು ಪಾಠ ಕಲಿಸುತ್ತಾರೆ, ಉತ್ತಮರಾದವರು ಸವಿನೆನಪ ಕೊಡುತ್ತಾರೆ. ಆದ್ದರಿಂದ ಇಂಥ ಜನರನ್ನು ನಾವು ದೂಷಿಸಬಾರದು. ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯ ಪಾಠ ಕಲಿಯಬಹುದು. ಎಲ್ಲೂ ಎಡವದಂತೆ ನಡೆಯುವುದು ದೊಡ್ಡದಲ್ಲ. ಎಷ್ಟು ಬಾರಿ ಬಿದ್ದರೂ ಎದ್ದು ಮುನ್ನಡೆಯುವುದು ಶ್ರೇಷ್ಠ ಸಾಧಕನ ಲಕ್ಷಣ. ಯಾರೂ ಇಲ್ಲದೆ ಇರುವ ಒಂಟಿತನಕ್ಕಿಂತ ಎಲ್ಲರೂ ಇದ್ದು ಇಲ್ಲದ ತರ ಇರುವ ಒಂಟಿತನವೇ ಹೆಚ್ಚು ನೋವು ಕೊಡುತ್ತೆ. ಎಲ್ಲ ಹೇಳ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ಒಂಟಿಯಾಗಿದ್ರೂ ಪರವಾಗಿಲ್ಲ, ಆದರೆ ಅತಿಯಾಗಿ ಯಾರನ್ನು ಪ್ರೀತಿಸಬೇಡ. ಯಾಕೆಂದ್ರೆ ಈ ಸ್ವಾರ್ಥದ ಜಗತ್ತಿನಲ್ಲಿ ಯಾವ ಸಂಬಂಧಕ್ಕೂ ಬೆಲೆ ಇರೋದಿಲ್ಲ. ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಏನು ಆಗಬೇಕೋ ಅದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಸಾಧ್ಯ. ಸಾಧ್ಯ ಅಥವಾ ಅಸಾಧ್ಯ ಈ ಎರಡರ ನಡುವಿನ ವ್ಯತ್ಯಾಸವು ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪವನ್ನು ಆಧರಿಸುತ್ತೆ. ಮೌನವಾಗಿದ್ದಷ್ಟು ಒಳ್ಳೆಯವರಾಗ್ತೀವಿ. ನಿಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಅನುಮಾನವಿದ್ದರೆ ಶಾಂತವಾಗಿರಿ. ಸಮಯ ಎಲ್ಲರಿಗೂ ಉತ್ತರಿಸುತ್ತೆ. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪಾಗಿ ಪರಿವರ್ತನೆಗೊಳ್ಳುತ್ತೆ. ಕೆಲವನ್ನು ಮುರಿಯಲು ನಾವು ಹೋಗಬಾರದು, ಬಗ್ಗಿಸಬೇಕು. ಇನ್ನು ಕೆಲವನ್ನು ಬಗ್ಗಿಸಬಾರದು, ಬೇರು ಸಮೇತ ಕಿತ್ತು ಎಸೆಯಬೇಕು. ಯಾವುದೇ ಒಬ್ಬ ವ್ಯಕ್ತಿ ತಾನು ಮೇಲೆ ಬರಬೇಕು ಅಥವಾ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಅವನ ಭಾವನೆಗಳ ಮೇಲೆ ಪೆಟ್ಟು ಬೀಳಬೇಕು. ಅವನು ಸೋಲಬೇಕು, ನಿರಾಕರಿಸಲ್ಪಡಬೇಕು.
ಸಮಸ್ಯೆಗಳು ಬರಬೇಕು, ಆಗ ಮಾತ್ರ ಅವನಲ್ಲಿರುವ ನಿಜವಾದ ಸಾಧನೆಯ ಕಿಚ್ಚು ಹೊರಗೆ ಬರುತ್ತೆ. ಸೋಲು ಅವಮಾನಗಳು ನಮ್ಮನ್ನು ಕುಗ್ಗಿಸಲು ಅಲ್ಲ, ಬದಲಾಗಿ ನಮ್ಮನ್ನು ಬಲಿಷ್ಠರನ್ನಾಗಿಸುತ್ತೆ. ಹಾಗಾಗಿ ಈಗ ಇರುವ ಏನೇ ಸೋಲು ಅವಮಾನಗಳಿಗೆ ಹಿಂಜರಿಯದೆ ಮುನ್ನುಗ್ಗಿ. ಮುಂದೊಂದು ದಿನ ಅವಮಾನಿಸಿದವರ ಮುಂದೆಯೇ ನೀವು ಸಾಧಿಸುತ್ತೀರಿ. ಕೆಟ್ಟ ಘಟನೆಯು ಯಾವಾಗಲೂ ಅಂತ್ಯವನ್ನು ಅರ್ಥೈಸೋದಿಲ್ಲ, ಕೆಲವೊಮ್ಮೆ ಜೀವನದ ಹೊಸ ಆರಂಭವನ್ನು ಸೂಚಿಸುತ್ತೆ. ಮೌನಕ್ಕಿಂತ ದೊಡ್ಡ ಉತ್ತರವಿಲ್ಲ, ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ಮನುಷ್ಯನ ನಿಜವಾದ ಒಡನಾಡಿ ಅವನ ಆರೋಗ್ಯ ಅವನನ್ನು ತೊರೆದ ದಿನ ಮನುಷ್ಯ ಪ್ರತಿಯೊಂದು ಸಂಬಂಧಕ್ಕೂ ಹೊರೆಯಾಗುತ್ತಾನೆ. ಕೆಟ್ಟತನಗಳಿಗಷ್ಟೇ ಅಲ್ಲ, ಕೆಲವೊಮ್ಮೆ ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತೆ. ಬದುಕು ಇಲ್ಲಿ ಪಾಠ ಕಲಿಯಲು ಶುಲ್ಕ ಬೇಡ, ಪಾಠ ಕಲಿಯದೇ ಇದ್ರೆ ಶುಲ್ಕ ತೆರಬೇಕಾಗುತ್ತೆ. ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ. ದೊರೆತರೂ ಇನ್ನಷ್ಟು ಬೇಕೆಂಬುವುದು ಲೋಭ, ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬುವುದೇ ಮೋಹ. ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ. ತನ್ನಲ್ಲಿರುವುದು ಬೇರೊಬ್ಬನಲ್ಲೂ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ. ಇವು ನಮ್ಮ ಜೀವನದ 6 ಶತ್ರುಗಳು. ನಾಲಿಗೆಗೆ ಮೂಳೆಗಳಿಲ್ಲ, ಆದರೆ ಅದು ಹೃದಯವನ್ನೇ ಮುರಿಯುವಷ್ಟು ಬಲವಾಗಿರುತ್ತೆ. ಆದ್ದರಿಂದ ನಿಮ್ಮ ಮಾತಿನಲ್ಲಿ ಜಾಗರೂಕರಾಗಿರಿ. ಪಾಪದ ಕೊಳ ತುಂಬುವವರೆಗೂ ಅಷ್ಟೇ ಹಾರಾಟ, ಆಮೇಲೆ ಮಾಡಿದ ಪಾಪಕ್ಕಿದೆ ಕರ್ಮದ ಆಟ. ಕರ್ಮ ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ, ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತೆ. ಸಮುದ್ರದ ಅಲೆಗಳ ತರಹ ನಿರಂತರ ಒಳ್ಳೆಯದನ್ನು ಮಾಡುತ್ತಿರಬೇಕು, ಕೆಟ್ಟದ್ದನ್ನು ಕ್ರಮೇಣವಾಗಿ ದಡಕ್ಕೆ ಸೇರಿಸಿಬಿಡಬೇಕು. ಇಷ್ಟವಿಲ್ಲದಿದ್ದರೆ ಕಷ್ಟಪಟ್ಟು ಇಷ್ಟಪಡಬೇಡಿ. ಸೃಷ್ಟಿಯಲ್ಲಿ ಎಲ್ಲವೂ ಎಲ್ಲರಿಗೂ ಇಷ್ಟವಾಗಲ್ಲ, ಎಲ್ಲರಿಗೂ ಇಷ್ಟವಾಗಲೇಬೇಕೆಂದು ಭಗವಂತ ಎಲ್ಲವನ್ನೂ ಸೃಷ್ಟಿಸಿಲ್ಲ. ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ, ಅವರೇ ನಮ್ಮನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೇ. ತುಂಬ ಯೋಚಿಸಬೇಡಿ ನಿಮ್ಮ ಈ ಜೀವನದ ಬಗ್ಗೆ. ನಾನು ಯೋಚನೆ ಮಾಡಿಯೇ ನೀಡಿರುವೆ ನಿಮಗೆ ಈ ಜನ್ಮವನ್ನು. ಅರ್ಜುನನು ಕೃಷ್ಣನಲ್ಲಿ ಕೇಳಿದ, ಪ್ರಭು ನಿನ್ನ ಪೂಜೆ ಯಾವ ರೀತಿ ಮಾಡಬೇಕು? ಕೃಷ್ಣ ಈ ರೀತಿ ಉತ್ತರಿಸಿದ, ನೀನು ಖುಷಿಯಾಗಿರು, ನೀನು ಇತರರನ್ನು ಖುಷಿಯಾಗಿ ಇಡು, ಅದೇ ನೀನು ನನಗೆ ಮಾಡುವ ಪೂಜೆ. ಮನೆ ಅಂದಮೇಲೆ ಕಸ ಬರುತ್ತೆ, ಬದುಕು ಅಂದಮೇಲೆ ಕಷ್ಟ ಇರುತ್ತೆ. ಕಸವಾದ್ರೆ ಗುಡಿಸಬೇಕು, ಕಷ್ಟವಾದ್ರೆ ಜಯಿಸಬೇಕು. ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡವಳಿಕೆಗಳೇ ಉತ್ತರ ಹೇಳಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ. ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವ ಆಸೆ ಕೊನೆಗೆ ನನಗೇನೂ ಬೇಡ ಎನಿಸುವಂತೆ. ಎಲ್ಲರೂ ನನ್ನವರೇ ಎಂದು ಶುರುವಾಗುವ ಸಂಬಂಧ ಕೊನೆಗೆ ಯಾರೂ ನನ್ನವರಲ್ಲ ಎನ್ನುವುದೇ ನಿಜವಾದ ಜೀವನ. ಸಮಯ ಇಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಗಳೇ ಇರೋದಿಲ್ಲ. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯಲ್ಲ. ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆ ಬುದ್ಧನಂತಿರಬೇಕು, ಸಂಬಂಧಿಕರ ಜೊತೆ ಸಂಸ್ಕಾರದಿಂದಿರಬೇಕು. ಹೀಗೆಯೇ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನ್ನು ಪ್ರಪಂಚವೇ ಬೆರಗಾಗಿ ನೋಡಬೇಕು. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ.